ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ ನೋಡಿ, ಇದರ ಬಗ್ಗೆ ಈ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಬೆಂಗಳೂರಿನ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. KR ಸರ್ಕಲ್ನಿಂದ ಮಹೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ, ಓಕ್ಲಿಪುರಂನಿಂದ ಅಭಿಷೇಕ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ, ಶಿವಾನಂದ ಸರ್ಕಲ್ನಿಂದ ಮುತ್ತಪ್ಪ ಇರ್ತಾರೆ, ವಿನ್ಸನ್ ಮ್ಯಾನರ್ನಿಂದ ಅಭಿಷೇಕ್ ಇರ್ತಾರೆ. ನೋಡೋಣ, ಮೊದಲೇದಾಗಿ KR ಸರ್ಕಲ್ಲು ಮಹೇಶ್ ಹತ್ರ ಮಾತಾಡ್ತೀನಿ. ಮಹೇಶ್ ಅವರೇ, ಈ KR ಸರ್ಕಲ್ಲು ಈ ಕಡೆ ಸ್ವಲ್ಪ ನೀವು ಬಂದರೆ ವಿಧಾನಸೌಧ, KR ಸರ್ಕಲ್ಗೆ ಯಾವತ್ತು ನೀರು ನಿಲ್ಲುತ್ತೋ ಒಂದೆರಡು ಬ್ಯಾರಿಕೇಡ್ ಹಾಕ್ತಾರೆ, ಮುಗೀತಲ್ಲಿಗೆ. ಅದನ್ನು ರಿಪೇರಿ ಮಾಡ್ತೀವಿ ಅನ್ನೋದು ಇಲ್ವೇ ಇಲ್ಲ. ಇನ್ನೂ ಮುಂಗಾರು ಮಳೆ ಪ್ರಾರಂಭ ಆಗಿಲ್ಲ, ಪೂರ್ವ ಮುಂಗಾರಲ್ಲಿದ್ದೀವಿ, ಪ್ರೀ ಮಾನ್ಸೂನಲ್ಲಿದ್ದೀವಿ. ಏನು ಕತೆ BBMPದು ಸರ್ಕಾರದ ಏನು ಕತೆ? ಎಸ್ ವಾಸುದೇವ್, ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಲ್ಲಿ ನಿಜವಾಗ್ಲೂ ಕೂಡ ಬೆಂಗಳೂರು ಎಲ್ಲ ಒಂದು ಕಡೆ ಹಾಳಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ITBT ಸಿಟಿ ಅಂತ ಕರೆಸ್ಕೊಳ್ಳುವಂಥ ಬೆಂಗಳೂರು ನಿಜಕ್ಕೂ ಕೂಡ ಒಂದು ಮಳೆ ಬಂದರೆ ಅದನ್ನು ನಿಜರೂಪ ಬಣ್ಣ ಬಯಲಾಗುತ್ತೆ. ಈಗಾಗಲೇ ನೋಡ್ಬೋದು, ಕಳೆದ ವರ್ಷ ಮಳೆ ಬಂದಾಗ ಏನು KR ಸರ್ಕಲಲ್ಲಿ ಭಾನುಪ್ರಿಯ ಅನ್ನುವ ಟೆಕ್ಕಿ, ಆಂಧ್ರ ಮೂಲದ ಟೆಕ್ಕಿ ಮಹಿಳೆ ಇಲ್ಲೇ ಮಳೆ ಬಂದು ಒಂದು ರೀತಿಯಲ್ಲಿ ಸಾವನ್ನಪ್ಪಿದ್ರು. ಅಂದರೆ ಏನು ಸುಮಾರು 8 ಅಡಿ ಮಳೆ ನೀರಿಗೆ ಸಿಗಾಕೊಂಡು ಇಲ್ಲಿ ಸಾವನ್ನಪ್ಪಿರ್ತದೆ. ತದನಂತರ BBMP ಎಚ್ಚೆತ್ತುಕೊಳ್ಳಿ ಅಂತ ಹಿಂದಿನ ಸರ್ಕಾರನೂ ಕೂಡ ಒಂದು ರೀತಿ BBMPಗೆ ಚಾಟಿ ಬೀಸಿರುತ್ತೆ. ಅದು ಯಾವುದೂ ಕೂಡ ಎಚ್ಚೆತ್ತುಕೊಳ್ಳೋದಂಥ BBMP ಕೇವಲ ಒಂದು ರೆಡ್ ಮಾರ್ಕ್ ಹಾಕ್ಬಿಟ್ಟು ಡೇಂಜರ್ ಲೆವೆಲ್ ಅಂತ ಹಾಕಿದ್ದಾರೆ ಅಷ್ಟೇ. ಆ ಡೇಂಜರ್ ಲೆವೆಲ್ ಅಂದ್ಬಿಟ್ರೆ ಮಿಕ್ಕಿದ್ದು ಏನೂ ಹಾಕಿಲ್ಲ. ಏನು ಮೊದಲು ಹೇಳಿದ್ರು, ಇದು ಸತ್ತಾಗ ಏನು ಟೆಕ್ಕಿ ಸತ್ತಾಗ ನಾವು ಡೆಲ್ಲಿ ಮಾದರಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂಡರ್ ಪಾಸ್ಗಳನ್ನಂತ. ಅಂದರೆ ಬೆಂಗಳೂರಿನಲ್ಲಿ ಸುಮಾರು 42 ಅಂಡರ್ ಪಾಸ್ಗಳಿದೆ. ಎಲ್ಲೂ ಕೂಡ ಏನೂ ಮಾಡ್ದೇನೆ BBMP ಕಾಲಹರಣ ಮಾಡ್ತಿದೆ ಅಷ್ಟೇ ಹೊರತು ಭ್ರಷ್ಟಾಚಾರಕ್ಕೆ ಮೂಲ ರೂಪವಾಗಿದೆ. ನೋಡ್ತಾ ಇರ್ಬೋದು ನಾವು KR ಸರ್ಕಲ್ ಅಂಡರ್ ಪಾಸ್ ವಿಧಾನಸೌಧ ಕೂಗಳಿತ ದೂರದಲ್ಲಿದೆ. ಏನು ಇಲ್ಲಿ ನೋಡ್ತಾ ಇರ್ಬೋದು, ಡೇಂಜರ್ ಲೆವೆಲ್ ಅಂತ ಒಂದು ಹಾಕ್ಬಿಟ್ಟು ಒಂದು ಕೆಂಪು ಪಟ್ಟಿ ಹಾಕಿದ್ದಾರೆ. ಕೆಂಪು ಪಟ್ಟಿ ಬಿಟ್ಟರೆ ಬೇರೆ ಯಾವುದು ಕೂಡ ಮಾಡಿಲ್ಲ. ಮಳೆ ಬಂದಾಗ ಏನು ಇಲ್ಲಿ ಏನೋ ಗೊತ್ತಾಗಬೇಕು ಸ್ಥಿತಿಗತಿ ಅಂದ್ಬಿಟ್ಟು CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಾವು CC ಕ್ಯಾಮ್ರಾ ಏನು ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಚಿತ್ರಣ ಬರುತ್ತೆ. ಮಳೆಯನ್ನು ಬಂತು ಅಂದರೆ ಅಲ್ಲಿ ಮುಂದೆ ಏನು ವೆಹಿಕಲ್ಗಳು ಬರ್ತಾ ಇದೆ, ಆ ವೆಹಿಕಲ್ ಹತ್ರ ಬರೀ ಬ್ಯಾರಿಕೇಡ್ ಹಾಕ್ತಾರೆ ಅಷ್ಟೇ ಹೊರತು ಬ್ಯಾರಿಕೇಡ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಇನ್ನು ಉಳಿದಂತೆ ಡೆಲ್ಲಿ ಮಾದರಿಯಲ್ಲಿ ಮಾಡ್ತೀವಿ, ಸೆನ್ಸಾರ್ ಹಾಕ್ತೀವಿ, ಮಳೆ ಬಂದಾಗ ನೀರು ತುಂಬಿಸೋಕೆ ನಮಗೆ ಸಿಗ್ನಲ್ ಬರುತ್ತೆ, ಅಲ್ಲಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ಅಂತ ಯಾವ ಸೆನ್ಸಾರು ಹಾಕಿಲ್ಲ. ಬರೇ ದುಡ್ಡು ಹೊಡೆಯೋದಕ್ಕೆ BBMP ಆಡ್ತಿರೋ ಅಧಿಕಾರಿಗಳು ನಾಟಕ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೋಡ್ತಾ ಇರ್ಬೋದು ನಾವು ಇಲ್ಲಿ ವೆಹಿಕಲ್ಗಳು ಬರ್ತಾ ಇದೆ. ಇಲ್ಲೂ ಕೂಡ ಒಂದು ಇದಾಕಿದ್ದಾರೆ, ಒಂದು ಏನು ಮಳೆ ನೀರು ಹೋಗೋದಕ್ಕೆ ಇದು ಕೂಡ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಇಲ್ಲೂ ಕೂಡ ಯಾರನ್ನ ಬಿದ್ದರೆ ಮಳೆ ಬಂದಾಗ ನಿಜವಾಗ್ಲೂ ಕೂಡ ಪ್ರಾಣಹಾನಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ನಾವು ಇಲ್ಲೆಲ್ಲನೂ ಕೂಡ ರೂಪ್ ಟಾಪ್ ಹಾಕ್ತೀವಿ ಅಂತ ಹೇಳಿದ್ರು. ಅಂದರೆ BBMP ರೂಪ್ ಟಾಪ್ ಹಾಕಿವಿ, ಯಾವುದೇ ಮಳೆ ನೀರು ಇಲ್ಲಿ ಬರಬಾರ್ದಂತ. ಆದರೆ ಇದುವರೆಗೂ ಕೂಡ 1.5 ವರ್ಷ ಆಯಿತು ಈಗ ಮಳೆ ಬಂದು ನಿಂತು, ಇದುವರೆಗೂ ಕೂಡ ಏನೂ ಮಾಡಿಲ್ಲ. ಒಂದು ಸಾವು ಬಂದರೂ ಕೂಡ BBMP ಎಚ್ಚೆತ್ಕೊಳ್ತಾ ಇಲ್ಲ. ಅಂದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಪ್ರಾಣದ ಮೇಲೆ ಭಯ ಇಲ್ವಾ, ಅಥವಾ ಏನೋ ಪ್ರಾಣ ಹೋದರೆ ಒಂದು 5 ವರ್ಷ ಕೊಟ್ಬಿಟ್ಟು ಸುಮ್ಮನೆ ಆಗೋಣ ಅಂತ ಕೂಡ ಒಂದು ರೀತಿಯಲ್ಲಿ ಇದು ಮಾಡ್ತಾ ಇರುವಂಥದ್ದು BBMP ಅಧಿಕಾರಿಗಳು. ಈಗ ನೋಡ್ತಾ ಇರ್ಬೋದು ನಾವು ಮತ್ತೊಂದು ಕಡೆ ಈ ರೀತಿ ವಾಹನಗಳು ದಿನನಿತ್ಯ KR ಸರ್ಕಲಲ್ಲಿ ಒಂದು ಸುಮಾರು ಲಕ್ಷಕ್ಕೂ ವಾಹನಗಳು ಚಲನೆ ಮಾಡುತ್ತೀವಿ ಅಂಡರ್ ಪಾಸಲ್ಲಿ. ಆದರೂ ಕೂಡ BBMP ಎಚ್ಚೆತ್ತುಕೊಳ್ಳ. ಮುಂದಿನ ತಿಂಗಳು ಜೂನ್ ಮೊದಲನೇ ವಾರದಲ್ಲಿ ಮುಂಗಾರು ಮಳೆ ಶುರು ಆಗುತ್ತಂತಲೂ ಕೂಡ ಏನು ಮಳೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರೋದು. ಆದರೂ ಕೂಡ ಎಚ್ಚರಿಕೆಗೊಳ್ತಿರೋಂಥ BBMP ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ಶಾಪಕ್ಕೆ ಇಡಿಯಾಗಿರುವಂಥದ್ದು. ಓಕೆ, ಹಾಗೇರಿ ಮಹೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.